ನಮಸ್ಕಾರ ಸ್ನೇಹಿತರೆ, ಬೆಂಗಳೂರು ಸೇರಿದಂತೆ ಕರ್ನಾಟಕದ ಯುವಕರಿಗೆ ಮತ್ತೊಂದು ಉತ್ತಮ ಉದ್ಯೋಗಾವಕಾಶ ಸಿಕ್ಕಿದೆ. ಹೌದು, ನಮ್ಮ ಮೆಟ್ರೋ ಎಂದೇ ಪ್ರಸಿದ್ಧಿಯಾಗಿರುವ ಬಿಎಂಆರ್ಸಿಎಲ್ ನಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿಗೆ ಭರ್ಜರಿ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಇಂದಿನ ಈ ವಿಡಿಯೋದಲ್ಲಿ ಯಾವ ಹುದ್ದೆಗಳು ಲಭ್ಯವಿದೆ, ವಿದ್ಯಾರ್ಥಿ ಏನಾಗಿರಬೇಕು, ವಯೋಮಿತಿ ಎಷ್ಟು ಹಾಗೂ ವೇತನ ಎಷ್ಟು ಸಿಗುತ್ತದೆ, ಅದೇ ಅಲ್ಲದೆ ಅರ್ಜಿಯನ್ನ ಹೇಗೆ ಸಲ್ಲಿಸಬೇಕು ಎನ್ನುವಂತಹ ಒಂದು ವಿಧಾನವನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ಅಲ್ಲದೆ ಕೊನೆಯವರೆಗೂ ಈ ವಿಡಿಯೋವನ್ನ ನೋಡಿ. ಹೌದು ಸ್ನೇಹಿತರೆ, ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಉದ್ಯೋಗಕ್ಕಾಗಿ ಕಾಯುತ್ತಿರುವಂತಹ ಅಭ್ಯರ್ಥಿಗಳಿಗೆ ನಮ್ಮ ಮೆಟ್ರೋ ಉತ್ತಮ ಅವಕಾಶ ನೀಡುತ್ತಿದೆ. ಮೆಟ್ರೋ ಕಾರ್ಯಾಚರಣೆ, ತಾಂತ್ರಿಕ ವಿಭಾಗ, ಆಡಳಿತ ವಿಭಾಗ ಹಾಗೂ ಇತರೆ ವಿವಿಧ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಿದೆ. ಈ ಉದ್ಯೋಗಗಳು ಬೆಂಗಳೂರಿನಲ್ಲಿ ಕೆಲಸ ಮಾಡಲು ಬಯಸುವಂತಹ ಅಭ್ಯರ್ಥಿಗಳಿಗೆ ಬೆಸ್ಟ್ ಅಂತಾನೆ ಹೇಳಬಹುದು. ನೇಮಕಾತಿ ಪ್ರಕಟಣೆಯ ಪ್ರಕಾರ ವಿವಿಧ ವಿಭಾಗಗಳಲ್ಲಿ ಹುದ್ದೆಗಳು ಲಭ್ಯವಿದೆ ಎನ್ನುವಂತಹ ಒಂದು ಮಾಹಿತಿ ಲಭ್ಯವಾಗಿದೆ. ಮೊದಲನೇದಾಗಿ ಸ್ಟೇಷನ್ ಕಂಟ್ರೋಲರ್, ಟ್ರೈನ್ ಆಪರೇಟರ್, ಮೇಂಟೈನರ್, ಜೂನಿಯರ್ ಇಂಜಿನಿಯರ್, ಸೆಕ್ಷನ್ ಇಂಜಿನಿಯರ್, ಅಸಿಸ್ಟೆಂಟ್ ಮ್ಯಾನೇಜರ್ ಹಾಗೂ ಆಡಳಿತಾತ್ಮಕ ಹುದ್ದೆಗಳು ಖಾಲಿ ಇವೆ. ಹುದ್ದೆಗಳ ಸಂಖ್ಯೆ ಮತ್ತು ವಿಭಾಗಗಳ ಅಧಿಕೃತ ಅಧಿಸೂಚನೆಯ ಪ್ರಕಾರ ಬದಲಾಗಬಹುದು. ಇನ್ನು ಈ ಒಂದು ಉದ್ಯೋಗಕ್ಕೆ ಯಾವೆಲ್ಲ ವಿದ್ಯಾರ್ಹತೆ ಆಗಿರಬೇಕು ಅನ್ನುವಂತ ಒಂದು ಮಾಹಿತಿಯನ್ನ ತಿಳಿಸಿಕೊಡ್ತೇನೆ. ಹುದ್ದೆಗೆ ಅನುಗುಣವಾಗಿ ವಿದ್ಯಾರ್ಹತೆ ಬದಲಾಗಿರುತ್ತದೆ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಆಗಿರಬೇಕು. ಅದಲ್ಲದೆ ಐಟಿಐ ಮೇಲೂ ಸಹ ಉದ್ಯೋಗ ಅವಕಾಶಗಳು ಲಭ್ಯವಿದೆ. ಅದಲ್ಲದೆ ಡಿಪ್ಲೊಮೊ, ಬಿಇ ಪದವಿ ಹಾಗೂ ಬಿಟೆಕ್ ಸಹ ಪದವಿ ಆಗಿರಬೇಕು. ಹುದ್ದೆಗಳಿಗೆ ಅನುಗುಣವಾಗಿ ವಿದ್ಯಾರ್ಥಿಯು ಸಹ ಬದಲಾಗುತ್ತೆ ಅಂತ ನಾನು ಈಗಾಗಲೇ ಹೇಳಿದ್ದೆ. ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸುತ್ತೀರೋ ಅದರ ಅಧಿಕೃತ ಅಧಿಸೂಚನೆಯನ್ನ ಪರಿಶೀಲಿಸಿದ ನಂತರ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಇನ್ನು ವಯೋಮಿತಿ ಎಷ್ಟಾಗಿರ್ಬೇಕು ಅಂತ ನೋಡೋದಾದ್ರೆ ಕನಿಷ್ಠ ವಯಸ್ಸು 18 ವರ್ಷ ಆಗಿರಬೇಕು. ಅದಲ್ಲದೆ ಗರಿಷ್ಠ ವಯಸ್ಸು 35ರಿಂದ 40 ವರ್ಷ ಆಗಿರಬೇಕು. ಅಲ್ಲದೆ ಸರ್ಕಾರದ ನಿಯಮಾನುಸಾರ ಎಸ್ಸಿ, ಎಸ್ಟಿ, ಒಬಿಸಿ ಹಾಗೂ ಇತರೆ ಮೀಸಲಾತಿ ವರ್ಗಗಳಿಗೆ ವಯೋಮಿತಿಯನ್ನ ಸಡಿಲಿಕೆ ಮಾಡಲಾಗಿರುತ್ತೆ ಎನ್ನುವಂತ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು. ಇನ್ನು ಸಹಜವಾಗಿ ಹುದ್ದೆಯ ಒಂದು ಯಾವ ಹುದ್ದೆ ಅಂತ ನಾನು ಈಗಾಗಲೇ ಹೇಳಿದೆ. ಅಲ್ಲದೆ ಎಷ್ಟು ಸ್ಯಾಲರಿ, ಎಷ್ಟು ವೇತನ ಸಿಗುತ್ತೆ ಅನ್ನುವಂತ ಒಂದು ಪ್ರಶ್ನೆಗೂ ಸಹ ಉತ್ತರವನ್ನ ಕೊಡ್ತೀನಿ. ಹುದ್ದೆಯ ಆಧಾರದ ಮೇಲೆ ವೇತನ ಸಹ ನಿಗದಿ ಆಗಿರುತ್ತೆ. 25,000ದಿಂದ 80,000 ಅಥವಾ ಅದಕ್ಕಿಂತ ಹೆಚ್ಚಿನ ವೇತನವೂ ಸಹ ಕೊಡಲಾಗುತ್ತೆ. ಅದರ ಜೊತೆಗೆ ವೇತನದ ಜೊತೆಗೆ ಡಿಎ, HRA, PF, ವೈದ್ಯಕೀಯ ಸೌಲಭ್ಯ ಹಾಗೂ ಇತರೆ ಭತ್ಯೆಗಳು ಸಹ ಸಿಗಲಿದೆ. ಸರ್ಕಾರಿ ಉದ್ಯೋಗದಂತೆ ಹಲವು ಸೌಲಭ್ಯಗಳು ಸಹ ಈ ಉದ್ಯೋಗಕ್ಕೂ ಸಹ ದೊರೆಯುತ್ತವೆ. ಇನ್ನು ಆಯ್ಕೆ ಅಂದ್ರೆ ಅಭ್ಯರ್ಥಿಯ ಆಯ್ಕೆ ಸಾಮಾನ್ಯವಾಗಿರುತ್ತೆ. ಅಂದ್ರೆ ಲಿಖಿತ ಪರೀಕ್ಷೆ, ದಾಖಲಾತಿ ಪರಿಶೀಲನೆ, ಸಂದರ್ಶನ ಹಾಗೂ ವೈದ್ಯಕೀಯ ಪರೀಕ್ಷೆಗಳು ಅಂದ್ರೆ 4 ಹಂತಗಳಲ್ಲಿ ಈ ಒಂದು ಅಭ್ಯರ್ಥಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಇನ್ನು ಪ್ರಮುಖವಾಗಿ ನೀವು ಕೇಳಬಹುದು ಅರ್ಜಿಯನ್ನ ಹೇಗೆ ಸಲ್ಲಿಸಬೇಕು ಅಂತ. ಈಗ ಅರ್ಜಿ ಸಲ್ಲಿಸೋದು ಮೊದಲ ಹಂತ ಅಂದ್ರೆ ಬಿಎಂಆರ್ಸಿಎಲ್ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಕೆರಿಯರ್ಸ್ ಅಥವಾ ರಿಕ್ರೂಟ್ಮೆಂಟ್ ವಿಭಾಗವನ್ನ ತೆರೆಯಿರಿ. ನಿಮಗೆ ಬೇಕಾದ ಹುದ್ದೆಯ ಅಧಿಸೂಚನೆಯನ್ನ ಮೊದಲು ಓದ್ಕೊಳ್ಬೇಕು. ಯಾಕಂದ್ರೆ ಯಾವೆಲ್ಲ ದಾಖಲಾತಿಗಳಿದೆ, ನಾನು ಯಾವ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸ್ತಿದ್ದೀನಿ, ನಾವು ಏನು ಓದಿರಬೇಕು ಎನ್ನುವಂತ ಒಂದು ಮಾಹಿತಿಯನ್ನ, ಹುದ್ದೆಯ ಅಧಿಸೂಚನೆಯನ್ನ ಓದಿ ತಿಳಿದುಕೊಳ್ಬೇಕು. ನಂತರ ಆನ್ಲೈನ್ ಅರ್ಜಿ ಫಾರ್ಮ್ ಅನ್ನ ತೆರೆಯಿರಿ. ಅಗತ್ಯ ಮಾಹಿತಿಯನ್ನ ಭರ್ತಿ ಮಾಡಿ. ಅಗತ್ಯ ಮಾಹಿತಿ ಅಂದ್ರೆ ನಿಮ್ಮ ಹೆಸರು, ವಿಳಾಸ, ಮೊಬೈಲ್ ಸಂಖ್ಯೆ, ಇಮೇಲ್ ಐಡಿ ಹಾಗೂ ನಿಮ್ಮ ಒಂದು ವಿದ್ಯಾರ್ಹತೆಗೆ ಸಂಬಂಧಿಸಿದಂತ ಒಂದು ಮಾಹಿತಿಯನ್ನ ಭರ್ತಿ ಮಾಡಿ. ಅಗತ್ಯ ದಾಖಲೆಗಳನ್ನು ಸಹ ಇದರ ಜೊತೆಗೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಏನಪ್ಪಾ ಅಗತ್ಯ ದಾಖಲೆಗಳು ಅಂದ್ರೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಸಹಿ ಮತ್ತು ವಿದ್ಯಾರ್ಹತಾ ಪ್ರಮಾಣ ಪತ್ರಗಳನ್ನು ಸಹ ಅಗತ್ಯ ದಾಖಲೆಗಳಾಗಿರುವಂತಹ ಇವುಗಳನ್ನ ಅಪ್ಲೋಡ್ ಮಾಡಬೇಕು. ಅಲ್ಲದೆ ಅರ್ಜಿ ಶುಲ್ಕವಿದ್ದರೆ ಸಹ ಪಾವತಿಸಬೇಕು. ಅರ್ಜಿಯನ್ನ ಸಲ್ಲಿಸಿ ಮತ್ತು ಪ್ರಿಂಟ್ ತೆಗೆದುಕೊಂಡು ಇಟ್ಕೊಳ್ಬೇಕು. ಯಾಕಂದ್ರೆ ಕೊನೆಯವರೆಗೂ ಸಹ ನಮಗೆ ಕೆಲಸ ಸಿಗುತ್ತೋ ಇಲ್ವೋ ಸೆಕೆಂಡ್ರಿ, ಬಟ್ ಈ ಒಂದು ಅರ್ಜಿಯನ್ನ ನಾವು ಪರ್ಮನೆಂಟ್ ಆಗಿ ಅಂದ್ರೆ ನಮ್ಮ ಜೊತೆಗೆ ಇಟ್ಕೊಂಡಿರ್ಬೇಕು.
ಇನ್ನು ಅಭ್ಯರ್ಥಿಗಳಿಗೆ ನಾವು ಕೊಡುವಂತಹ ಪ್ರಮುಖ ಸಲಹೆಗಳು ಏನಂದ್ರೆ ಕೊನೆಯ ದಿನಾಂಕವರೆಗೂ ಸಹ ಕಾಯಬೇಡಿ. ನಾನು ಯಾವುದೇ ಒಂದು ಉದ್ಯೋಗಕ್ಕೆ ಸಂಬಂಧಿಸಿದಂತೆ ವಿಡಿಯೋಗಳನ್ನ ನಾನು ನಿಮಗೋಸ್ಕರ ಮಾಡಿದ್ರು ಸಹ ನಾನು ಮೊದಲು ಹೇಳೋದೇ ಮಾತು, ಕೊನೆಯ ದಿನಾಂಕದವರೆಗೂ ಕಾಯಬೇಡಿ. ಯಾಕೆಂದ್ರೆ ಸರ್ವರ್ ಸಮಸ್ಯೆ, ನೆಟ್ವರ್ಕ್ ಇಶ್ಯೂ, ಹೀಗೆ ಸಾಕಷ್ಟು ಸಮಸ್ಯೆಗಳು, ನಿಮ್ಮ ಒಂದು ವೈಯಕ್ತಿಕ ಬದುಕಿನ ಮೇಲೂ ಸಹ ಸಾಕಷ್ಟು ಸಮಸ್ಯೆಗಳು ಎದುರಾಗಬಹುದು. ಹೀಗಾಗಿ ಕೊನೆಯ ದಿನಾಂಕದವರೆಗೂ ಕಾಯಬೇಡಿ. ಸರಿಯಾದ ದಾಖಲೆಗಳನ್ನ ಅಪ್ಲೋಡ್ ಮಾಡಿ, ಮೊಬೈಲ್ ಸಂಖ್ಯೆ ಹಾಗೂ ಇಮೇಲ್ ಐಡಿಯನ್ನ ಯಾವಾಗಲೂ ಸಕ್ರಿಯವಾಗಿ ಇಟ್ಕೊಳ್ಬೇಕು. ಜೊತೆಗೆ ಅಧಿಕೃತ ಅಧಿಸೂಚನೆಯನ್ನ ಸಂಪೂರ್ಣವಾಗಿ ಓದಿದ ನಂತರವೇ ನಾವು ಒಂದು ಅಪ್ಲೈನ ಮಾಡಬೇಕಾಗಿದೆ. ಒಟ್ನಲ್ಲಿ ಸ್ನೇಹಿತರೆ, ನಮ್ಮ ಮೆಟ್ರೋದಲ್ಲಿ ಉದ್ಯೋಗ ಪಡೆಯಲು ಬಯಸುವವರಿಗೆ ಇದು ಬೆಸ್ಟ್ ಅವಕಾಶ ಅಂತಾನೆ ಹೇಳ್ಬೋದು. ನೀವು ಅರ್ಹರಾಗಿದ್ರೆ ಕೂಡಲೇ ನಿಮಗೆ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿಯನ್ನ ಸಲ್ಲಿಸಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ. ಧನ್ಯವಾದಗಳು.